ನಮ್ಮೂರಂದ್ರದ್ದು. ನಿಮ್ಮ ಊರಿಗೆ ಹೋದ್ರಿ ಅಂದ್ರೆ ಅಲ್ಲಿ ಅಕ್ಕಪಕ್ಕ ಇರೋರು ಮನೆಯವರು ಯಾರು ಕಂಡಿದ್ದು, ಅಕ್ಕಪಕ್ಕ ಮನೆಯವ್ರು ಯಾರು ಕಂಡಿದ್ದು. ನನ್ನ ಅಕ್ಕ ಶೈಲು ಅಂತ ಇದ್ದಾಳೆ, ಅವಳು ನನ್ನ ಕಂಡಿದ್ದು, ಅವಳು ನನ್ನ ತಮ್ಮನೇ ಅಂತ ಕಂಡಿಡ್ದು. ಆಯೊಳೆ ಹೊಸೂರು ಅನ್ನಕ್ಕೆ ಹೋಗೋದು, ಆಯ್ನೂರು ಅನ್ನೋದು, ಆಯ್ನೂರ್ಗೆ ಹೋಗೋದು. ಆಯ್ನೂರ್ಗೆ ಒಂದು 500 ಸತಿ ಹೋಗ್ಬಿಟ್ಟು ಬಂದ್ಬಿಟ್ಟಿರೋದು ನಾನು. ತಮ್ಮ ಸಿಕ್ಕಿಲ್ಲ, ಎಲ್ಲಿ ನಾನು ಬದುಕಿದಾನ ಸತ್ತಿನ ಅಂತಾನೆ ಗೊತ್ತಿಲ್ಲ ಇನ್ನು. ದಯವಿಟ್ಟು ಬದುಕಿದ್ರೆ ದಯವಿಟ್ಟು ಆದಷ್ಟು ಬೇಗ ಬರಲಿ. ತಂದೆ ಇರದ ಮಗನ ಸಾಕಿದೆ ನೀನೇ ಕಷ್ಟಪಟ್ಟು. ಫ್ಯಾಮಿಲಿ ಬಗ್ಗೆ ಹೇಳ್ಕೊಳಕಂತ ಸರ್ ಯಾರು ಇಲ್ಲ ಅಂತವ್ರು ಅಂತ ನೋಡ್ಕೊಳಂತವ್ರು ಇಲ್ಲ. ನಾನು ಇದೀನಿ ಅಂತ ಹೇಳ್ಕೊಳಕ್ಕೂ ಧೈರ್ಯ ಯಾರಿಲ್ಲ. ಇರೋದು ನನಗೆ ಓನರ್ ಒಬ್ಬರೇ. ಇವಾಗ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆನೂ ಒಂದು ಸ್ವಲ್ಪ ಹೇಳಿದೆ. ಏನೋ ನಾನೊಂದು ಪದ ಕೇಳ್ಪಟ್ಟೆ, ಅವ್ರು ಎಲ್ಲಿದ್ದಾರೆ ಏನು ಅಂತ ನಿಮಗೆ ಗೊತ್ತಿಲ್ಲ. ಇದ್ದಾರೆ ಸರ್, ಇದ್ದಾರೆ. ತಂದೆ ತಾಯಿ ಇಬ್ರು ಇಲ್ಲ. ಅಮ್ಮ ಸತ್ತಿದಾರ ಬದುಕಿದಾರ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ತಂದೆ ಸತ್ತೋಗಿದಾರ ಅಂತ ಕನ್ಫರ್ಮ್ ಆಗಿ ಗೊತ್ತಿದೆ. ಸಂಬಂಧಿಕರಿದ್ದಾರೆ, ಅವ್ರ ಸಂಬಂಧಿಕರಿಗೆ ಗೊತ್ತಿಲ್ಲ ಕೆಲವೆಲ್ಲ ವಿಷಯಗಳು. ಅಂದ್ರೆ ನನಗೆ ಅರ್ಥ ಆಗಿಲ್ಲ. ಬಿಡಿಸಿ ಹೆಂಗೆ ಹೇಳಿದ್ರೆ ಅಂತ ಅಮ್ಮವರೆಲ್ಲ ಹೋಗ್ಬಿಟ್ರ ಹೆಂಗೆ ಅಂತ ಸೊ ಹೇಳೋಕ್ಕಾಗಲ್ಲ ಸರ್. ನಾನು ಹೆಂಗೆ ಹೇಳಿ ಅಂದರೆ ಇವಾಗ ಹೇಳಿದ್ರೆ ಅದೆಲ್ಲ ನನಗೆ ತಿರ್ಗಾ ನೀವು ಸ್ವಲ್ಪ ಬರೀ ಕೈಯಲ್ಲಿ ಎಣ್ಣೆ ಹಾಕೋದು ನೋಡಿದ್ರೆ ಡೈರೆಕ್ಟಾಗಿ ಇಟ್ಬಿಡ್ತೀನಿ ಹೋಗಿ. ಅಷ್ಟು ಕೋಪ ಬರೋದು ಅನ್ಸುತ್ತೆ. ಜೊತೆಲಿ ತಮ್ಮ ಇದ್ದಾನೆ, ಅವನು ಇಲ್ಲ, ಒಟ್ಟಿಗೆ ಇದ್ದಾರೆ. ಬದುಕಿದಾರ ಸತ್ತಿದಾರ ಅಂತ ಕನ್ಫರ್ಮೇಷನ್ ಇಲ್ಲ ಇನ್ನು. ಅಂದ್ರೆ ನೀವು ಅಲ್ಲಿ ಊರಲ್ಲಿದ್ರಲ್ಲ, ಊರಲ್ಲಿದ್ದಾರೆ ಅಂತ ಊರಿಗೆ ಹೋಗಿದ್ರು? ಊರಿಗೆ ನಾನು ಮದುವೆ ಆದ್ಮೇಲೆ ಊರನ್ನ ಹುಡುಕಿರೋದು ನಾನು. ಅದೇಂಗೆ ನಮ್ಗೆ ಅವಾಗ ಪರಿಜ್ಞಾನ ಇಲ್ವಲ್ಲ, ಇದೇ ಊರು ನಮ್ಮೂರು ಅಂತ. ಆ ವಯಸ್ಸಲ್ಲಿ ನಾನು ದನ ಮೇಯ್ಸಕ್ಬಿಟ್ಟಿದ್ದು. ಅಂದ್ರೆ ನಿಮ್ಗೆ 12 ವರ್ಷಕ್ಕೆ ಬಂದಾಗ ಇವಾಗ ಇಲ್ಲಿ ಬೆಂಗಳೂರಿಗೆ ನಾನು ಬೆಂಗಳೂರಿಗೆ ಬಂದಾಗ 12 ವರ್ಷ ಅಂತ ಹೇಳ್ತಾ ಇದ್ದೀನಿ. 12 ವರ್ಷ 13 ವರ್ಷ ಅನ್ಕೊಳ್ಳಿ. ಬಿಫೋರ್ 1 ವರ್ಷ ಹಿಂದೆ ಮುಂದೆ ಆಗುತ್ತೆ ಅನ್ಕೊಳ್ಳಿ. ಅದಕ್ಕೆ ಮುಂಚೆನೆ ನಾನು ದನ ಮೇಯ್ಸಕ್ ಬಿಟ್ಬಿಟ್ಟಿದ್ದು. ಆ ಟೈಮ್ ನಾನು ನೆನಪಿಲ್ಲ ಕೆಲವೆಲ್ಲ. ನಾನು ಬೆಂಗಳೂರಿಗೆ ಬಂದಿದ್ದ ಕೆಲವೊಂದು ವಿಚಾರಗಳು ನಾನು ಕೆಲಸಕ್ಕೆ ಬಿಟ್ಟಿದ್ದು ಅವೊಂದೆಲ್ಲ ನನ್ನ ತಲೆಯಲ್ಲಿದೆ ಹೊರತು ಅದು ಬಿಟ್ಟು ಅದ್ರ ಹಿನ್ನೆಲೆ ನನ್ನ ಫ್ಯಾಮಿಲಿ ಏನಿದೆ ಅಂದ್ರೆ ಕೆಲವೊಂದು ಮಾತ್ರ ಗೊತ್ತು. ನಾನು ಕೆಲವನ್ನ ಆಮೇಲೆ ನನ್ನ ಊರು, ನನ್ನ ಕೇರಿ, ನಮ್ಮ ಜನ ಅದ ನನ್ನ ಹುಡುಕಾಟಕ್ಕೆ ಶುರುವಾಗಿ. ಸಂಬಂಧ ಬೇಕಲ್ಲ ಸರ್, ನಮ್ಮವ್ರು ಬೇಕಲ್ಲ. ಈಗ ಒಂದು ಹಾಸ್ಪಿಟಲ್ ಮಲ್ಕೊಂಡ್ರು ಸಂಬಂಧಿಕರು ಬೇಕೇ ಬೇಕಲ್ಲ. ಯಾರು ನೋಡಿದಾರೆ ಹೇಳಿ? ಒಂದು ನೀರು ಕೊಡೋಕ್ಕಾದ್ರೆ ಯಾರ ಪಕ್ಕದಲ್ಲಿ ಇರಲೇಬೇಕಲ್ಲ. ಮದುವೆ ಆಗಿದ್ದು ವರ್ಷ ಅನ್ಕೊಂಡ್ರೆ ಮದುವೆ ಆದ್ಮೇಲೆ ಹುಡುಗ ಸ್ಟಾರ್ಟ್ ಮಾಡಿದ್ವಿ. ನನ್ನ ಹೆಂಡತಿನ ಹೇಳಿ ಹುಡುಕ್ರಿ ಆಗ್ಲಿ, ನೋಡೋಣ ಏನಾಗುತ್ತೆ ಹುಡುಕ್ರಿ. ಭದ್ರಾವತಿಗೆ ಹೋಗಿಲ್ಲ. ಅದು ಬ್ಯಾಕ್ ಗ್ರೌಂಡ್ ಸ್ಟೋರಿ ತುಂಬಾ ಇದೆ, ಇನ್ನು ತುಂಬಾ ಇದೆ. ಅದು ಹೇಳ್ತಾ ಆಗಲ್ಲ. ಒಂದು ಕಡೆಯಿಂದ ಈಗ ಇಲ್ಲಿ ನೋಡಿ, ಡೈರೆಕ್ಟ್ ಆಗಿ ನಾನು ಊರಿಗೆ ಹೋಗಿಲ್ಲ. ಡೈರೆಕ್ಟ್ ಆಗಿ ಯಾವಾಗೂ ಊರಿಗೆ ಹೋಗಿಲ್ಲ. ನಾನು ಹುಡುಕಾಟದಲ್ಲಿ ಡೈರೆಕ್ಟ್ ಆಗಿ ನಾನು ಯಾವತ್ತೂ ಊರಿಗೆ ಹೋಗಿಲ್ಲ. ಈಗ ಯಾರು ನನ್ನನ್ನು ಕರ್ಕೊಂಡೋಗಿ ಮೂಲತಃ ನನ್ನ ಕೆಲಸಕ್ಕೆ ಇದ್ರು ಸೇರಿಸಿದ್ರು, ನಮ್ಮ ಅಮ್ಮನ ಕರ್ಕೊಂಡೋಗಿ ಯಾರು ಸೇರಿಸಿದ್ರು, ಫಸ್ಟ್ ನಾನು ಅವ್ರನ್ನ ಹುಡುಕ್ಬೇಕಾಗಿ. ಡೈರೆಕ್ಟಾಗಿ ನಾವು ಓನರ್ ಹತ್ರ ಹೋದ್ರೆ ಆ ಓನರ್ ಗೊತ್ತಿಲ್ಲ ಅಷ್ಟೇ, ನಮಗದು ಸಂಬಂಧ ಇರಲ್ಲ. ಯಾವುದೇ ಓನರ್ ಅದು ಹೇಳೋದು ಅಷ್ಟೇ, ನಿಮ್ಮ ಕೆಲಸ ಆಗೋದು ಅಷ್ಟೇ. ಅರ್ಥ ಆಯ್ತಾ? ಇದು ನನ್ನ ಅವ್ರನ್ನ ನಾನು ಹುಡುಕಿದ್ಮೇಲೆ ಅವ್ರನ್ನ ಹುಡ್ಕೊಂಡು ಆಮೇಲೆ ನನ್ನೂರು ಯಾವುದು, ನನ್ನ ಕೇರಿ ಯಾವುದು, ನನ್ನ ಜನ ಯಾವುದು ಅಂತ ಕರ್ಕೊಂಡು ಬಂದ್ಮೇಲೆ ಅಕ್ಕಪಕ್ಕ ಇರೋರು ಮನೆಯವರು ಯಾರು ಕಂಡಿದ್ದು, ಅಕ್ಕಪಕ್ಕ ಮನೆಯವ್ರು ಯಾರು ಕಂಡಿದ್ದು. ನನ್ನ ಅಕ್ಕ ಶೈಲು ಅಂತ ಇದ್ದಾಳೆ, ಅವಳು ನನ್ನ ಕಂಡಿದ್ದು, ಅವಳು ನನ್ನ ತಮ್ಮನೇ ಅಂತ ಕಂಡಿಡ್ದು. ಸ್ವಂತ ಅಕ್ಕ ನಮ್ಮ ದೊಡ್ಡಮ್ಮನ ಮಗಳು. ದೊಡ್ಡಮ್ಮ ಒಬ್ರು ಇದ್ದಾರೆ, ದೊಡ್ಡಮ್ಮ ಕಮಲಮ್ಮ ಅಂತಿದೆ. ಅವ್ರಿಗೂ ಮಕ್ಕಳಿಲ್ಲ. ಅವರೇ ನನ್ನ ಇವಾಗ ನೋಡ್ತಾ ಇರೋದು ಪ್ರೆಸೆಂಟ್ ಇವಾಗ. ಅಕ್ಕ ಅವಳೊಬ್ಳು, ಇನ್ನೂ 4 ಜನ ಅಕ್ತಿದ್ದಾರೆ, 3 ಜನ ಇದಾರೆ ಅಕ್ತಿದ್ರು. ಅಷ್ಟಷ್ಟು ಅಷ್ಟೇ ಇದ್ದಾರೆ. ಅವರೆಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಆ ಅಕ್ಕ ಊರಲ್ಲಿದ್ದಾರೆ. ತಮ್ಮ ಸಿಕ್ಕಿಲ್ಲ, ಎಲ್ಲಿ ನಾನು ಬದುಕಿದಾನ ಸತ್ತಿನ ಅಂತಾನೆ ಗೊತ್ತಿಲ್ಲ ಇನ್ನು. ದಯವಿಟ್ಟು ಬದುಕಿದ್ರೆ ದಯವಿಟ್ಟು ಆದಷ್ಟು ಬೇಗ ಬರಲಿ. ಇಬ್ರು ಬದುಕಿದ್ರೆ ಆದಷ್ಟು ಬೇಗ ಬರಲಿ. ನಮ್ಮ ತಾಯಿ ಹೆಸರು ಶಾರದಾ, ನಮ್ಮ ಅಪ್ಪನ ಹೆಸರು ವೆಂಕಟೇಶ್. ಭದ್ರಾವತಿಲಿ ಸೀಮೆಣ್ಣೆ ವೆಂಕಟೇಶ ಅಂತ ಕರೀತಾರೆ ನಮ್ಮ ಅಪ್ಪನ. ಅವ್ರಿಗೆಲ್ಲರೂ ತಲುಪಿದ್ರೆ ನಮಗೆ ತುಂಬಾ ಖುಷಿ. ನಿಮ್ಮ ಕಡೆ ಆದ್ರೆ ಸರ್, ನನಗೆ ಸ್ಕೂಲ್ಗೆ ಹೋಗಿದ್ದು, ನಾವು ಬೋರಲ್ಲಿ ನೀರು ಹೊಡಿತು, ಅವೆಲ್ಲ ಚೆನ್ನಾಗಿ ನೆನಪಿರ್ತಿತ್ತು. ನನ್ನ ಊರ ಹೆಸರು ಬಂದ್ಬಿಟ್ಟು ಆಯೊಳೆ ಹೊಸೂರು, ನಮ್ಮ ತಾಯಿ ಊರ ಹೆಸರು ಬಂದ್ಬಿಟ್ಟು ಆಯೊಳೆ ಹೊಸೂರು, ನಮ್ಮ ತಂದೆ ಊರ ಹೆಸರು ಬಂದ್ಬಿಟ್ಟು ಭದ್ರಾವತಿ ಹೊಸಮನೆ ತಮ್ಮಣ್ಣ ಕಾಲೋನಿ. ಅಲ್ಲಿಂದ ನನಗೆ ಡೈರೆಕ್ಟ್ ಚಿಕ್ಕಮಂಗ್ಳೂರು ಕರ್ಕೊಂಡು ಹೋಗಿದ್ದಾರೆ. ಆ ಮಿಡ್ಲಲ್ಲಿ ನನ್ನನ್ನು ಆಯೊಳೆ ಹೊಸೂರು ನಮ್ಮ ತಾಯಿ ಊರಲ್ಲಿ ಇಟ್ಕೊಂಡಿದ್ರು, ನಮ್ಮ ದೊಡ್ಡಮ್ಮ ಮನೇಲಿ ಇಟ್ಟಿದ್ರು. ಆ ಮಿಡ್ಲಲ್ಲಿ ನನ್ನ ಸ್ಕೂಲಿಗೆ ಸೇರಿಸಿದ್ರು ಗೊತ್ತಾ. ಆ ಸ್ಕೂಲಿಗೆ ಸೇರಿಸಿದ್ರೆ ಆ ನೆನಪುಗಳು ನನ್ಗೆ ಚೆನ್ನಾಗಿತ್ತು. ನಂಗೆ ಆ ನೆನಪುಗಳು ಚೆನ್ನಾಗಿತ್ತು. ಆ ನೆನಪುಗಳಿಗೆ ನಮ್ಮ ತಾಯಿ ಊರ ಹೆಸರು ಬಂದ್ಬಿಟ್ಟು ಆಯೊಳೆ ಹೊಸೂರು, ಓಕೆನಾ.
ನಾನು ಶಿವಮೊಗ್ಗಕ್ಕೆ ಹೋದಾಗೆಲ್ಲ ನಾನು ಹೇಳ್ತಾ ಇದ್ದೀನೋ 500 ಅಂತ ನನ್ನ ಬಾಯಲ್ಲಿ ಬರ್ತಾ ಇದ್ದೀನಿ. ಅಂದ್ರೆ ಅಷ್ಟು ಇದಿರ್ಲಿಲ್ಲ ನಮಗೆ. 12 ವರ್ಷ ಚಿಕ್ಕ ಹೋದಾಗ ಏನಾಗುತ್ತೋ ಅವಾಗ ಅಷ್ಟು ಇದು ಇಲ್ಲ. ಆಯ್ಹೊಳೆ ಹೊಸೂರು ಅನ್ನಕ್ಕೆ ಹೋಗೋದು 500 ಅನ್ನೋದು, 500 ಹೋಗೋದು, 500ಗೆ ಒಂದು 500 ಸತಿ ಹೋಗ್ಬಿಟ್ಟು ಬಂದ್ಬಿಟ್ಟಿರೋದು ನಾನು. ಆಮೇಲೆ ಅವ್ರು ಸಿಕ್ಕಿದ್ಮೇಲೆ ಅವ್ರು ನನಗೆ ಊರು ತೋರಿಸ್ಮೇಲೆ ಆ ರೂಟ್ ಹೋದ್ಮೇಲೆ ನನಗೆ ಗೊತ್ತಾಗ್ಬಿಡ್ತು. ಇದೆ ನೆನ್ಪು ಬರ್ತಾ ಸ್ಟಾರ್ಟ್ ಆಯ್ತು. ಯಾಕೆ ನಾನು ದನ ಮೇಯಿಸಿದ ದಾರಿನೇ ಅದಲ್ಲ, ದನ ಕರ ಮೇಯಿಸ್ಕೊಂಡು ತಿರ್ಗಾಡ್ತಿದ್ದೆ. ನಮ್ಮ ದೊಡ್ಡಮ್ಮರ ದನ ಇತ್ತು, ಜೊತೆಲಿ ಕಳ್ಸೋರು ದನ ಮೇಯಿಸ್ಕೊಂಡು ಆರಾಮಾಗಿ. ಆ ದಾರಿಗಳೆಲ್ಲ ಆಲ್ಮೋಸ್ಟ್ ಗೊತ್ತಿತ್ತು ನನಗೆ. ಅಂದ್ರೆ ಅದನ್ನ ಇದು ಸಿಗೋವರೆಗೂ ಅಷ್ಟೇ, ಅದು ಸಿಕ್ಕಿರ್ಲಿಲ್ಲ ನನಗೆ, ಅದು ಸಿಕ್ತದೆ ಹಂಗೆ ವಾಪಸ್. ಅಂದ್ರೆ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀರಾ. ಕಷ್ಟ ಬಿದ್ರೆ ಯುವಕರಿಗೆ ಒಂದೆರಡು ಮಾತನ್ನು ಹೇಳ್ಬೋದು. ಕಷ್ಟ ಬಿದ್ರೆ ಎಲ್ಲೂ ಏನು ಸೋಲಿಲ್ಲ. ನಿಯತ್ತಾಗಿರಿ, ಒಂದ್ ಕಡೆ ಎಲ್ಲೇ ಕೆಲಸ ಮಾಡಿ ನಿಯತ್ತಾಗಿ ಒಂದ್ ಕಡೆ ಇದೆ ಅಷ್ಟೇ. ಕೈ ಬಾಯಿ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಅನ್ನ ಸಿಗುತ್ತೆ ಬೆಳಗ್ಗೆ. ಇನ್ನೊಂದು ಇಷ್ಟೆಲ್ಲ ಕಷ್ಟಪಟ್ಟಿರಲ್ಲ, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಏನೋ ಮಾಡಕ್ ಹೋಗ್ತಾರೆ, ಈ ಎಕ್ಸಾಮ್ದಲ್ಲೇ ಫೇಲ್ ಆಗೋದು, ದುಡುಕ್ಬಿಟ್ಟು ಏನೋ ಮಾಡ್ತಾರೆ. ದುಡುಕಿದ್ರೆ ಅವ್ರಿಗೆ ಲಾಸ್ ಸರ್, ದುಡುಕೋರ್ಗೆ ಅವ್ರಿಗೆ ಲಾಸ್, ಏನು ಮಾಡೋಕ್ಕಾಗಲ್ಲ. ಅಲ್ಲ ಇವರು ಯಾವಾಗಿಂದ ಪರಿಚಯ? ಅವ್ನು ಬಂದಾಗಿಂದಾನು ಪರಿಚಯ ನಮಗೆ. ಪರಿಚಯ ಅವಾಗಿಂದನೂ ಚಿಕ್ಕ ವಯಸ್ಸಿಂದ? ಹೌದು, ಚಿಕ್ಕ ವಯಸ್ಸಿಂದ ನೋಡಿ. ಅವನು ಬೀಳುಗಳೆಲ್ಲ, ಅವನು ನೋವು ಏನು ಎಲ್ಲ ಕಣ್ಣಾರ ನೋಡಿದೀವಿ ನಾವು. ಅವ್ನ ಕಣ್ಣಲ್ಲಿ ಒಂದೊಂದ್ಸರಿ ಕಣ್ಣೀರಲ್ಲ ರಕ್ತ ಬಂದಿರೋದಲ್ಲ ನಾವು ನೋಡಿ. ಅಷ್ಟು ಕಷ್ಟ ಬಿದ್ದವನು ಅವನು. ಅವನು ಯಾಕೆ ತಗೊಳಲ್ಲ, ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಅವನು. ಅವ್ನು ಕೇಳಿದ್ರೆ ನಾವೇನು ಇಲ್ಲ ಅನ್ನಲ್ಲ, ಆಯ್ತಾ. ಬಾ ಈ ತರ ಒಂದ್ ವಿಡಿಯೋ ಮಾಡ್ಬೇಕು ಆಗ್ಲಿ, ಒಂದ್ ಸಾಂಗ್ ಮಾಡ್ಬೇಕಾಗ್ಲಿ ಹಿಂದೆ ಮುಂದೆ ನೋಡಿದ್ರೆ ಇವ್ನ್ ಫೋನ್ ಮಾಡಿದ್ರೆ ಬಂದ್ಬಿಡ್ತೀವಿ. ಎಲ್ಲರೂ ಅಷ್ಟೇ, ಎಲ್ಲ ಫುಲ್ ಸಪೋರ್ಟ್ ಮಾಡ್ತೀವಿ, ಹಂಗಂತ ಏನಿಲ್ಲ. ಇವಾಗ ಅವ್ನ ತಾಯಿ ಬಗ್ಗೆ ಹೇಳಿದ್ನಲ್ಲ, ಅವನ ತಾಯಿ ಬಗ್ಗೆ ಪಟಾಕಿ ಮೀಡಿಯಾ ಅನ್ನೋ ಒಂದು ಚಾನಲ್ ಅಲ್ಲಿ ಇವನ್ ತಾಯಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದಾನೆ. ಅದನ್ನ ನೋಡಿ ಇವ್ನಿಗೆ ಆಗಿರೋ ಅನ್ಯಾಯ ಆಗಿದೆ ಏನು, ಇವನ್ ತಾಯಿನ ಹುಡುಕ್ತಾ ಇರೋದು ಎಲ್ಲ ಸಾಂಗ್ ಅಲ್ಲಿ ಇದೆ. ಪಟಾಕಿ ಮೀಡಿಯಾ ಅನ್ನೋ ಸಾಂಗ್ ಅಲ್ಲಿ ಇವ್ರ ತಾಯಿಗೋಸ್ಕರ ಒಂದು ಹಾಡು ಮಾಡಿದ್ದಾನೆ. ಇವ್ನಿಗಾಗಿರೋ ನೋವು ಮತ್ತೆ ಅವ್ರ ತಾಯಿನ ಹುಡುಕ್ತಾ ಇರೋದು ಎಲ್ಲ ಅದ್ರಲ್ಲ ಮಾಡೋರು. ಆ ಗುಡಿಯ ಇರದ ದೇವರೇ ಅಮ್ಮ ನೀ ಕೇಳು. ನೋಡಿ ತುಂಬಾ ಕಷ್ಟ ಬಿದ್ದ. ಹೌದು, ಅವ್ನ್ ಕಷ್ಟ ಬಿದ್ದ ನೋಡಿ, ಅವ್ನಿಗೆ ಆಗಿರೋ ಅನ್ಯಾಯ ನೋಡಿ ನಾವು ತುಂಬಾ ಸಪೋರ್ಟ್ ಆಗಿರ್ಬೇಕು ಅಂತ ನಾವು ಡಿಸೈಡ್ ಮಾಡಿರೋದು. ಯಾಕಂದ್ರೆ ಬೇರೆಯವ್ರು ಬಿಡಿ ಆರಾಮಾಗಿ ಜಾಲಿಯಾಗಿರ್ತಾರೆ, ಆದ್ರೆ ಅವ್ರ ತಾಯಿಗೋಸ್ಕರ ಅವ್ರ ತಂದೆಗೋಸ್ಕರ ಅವನು ನೋವು ಬೀಳ್ತಾವನಲ್ಲ, ಅದರಿಂದ ನಾವು ಅವ್ನಿಗೆ ಸಪೋರ್ಟ್ ಆಗಿರ್ಬೇಕು, ಅವ್ನಿಗೆ ಜೊತೆಲಿ ಅವ್ನ ನೋವು ಗೊತ್ತಾಗ್ದಿರ ಇರ್ಬೇಕು ಅಂದ್ಬಿಟ್ಟು ನಾವು ಈಗ ಅವ್ರ ವಿಡಿಯೋಸ್ ಎಲ್ಲ ನೀವು ನೋಡಿದೀರಾ? ನೋಡಿ ತುಂಬಾ ರೀಚ್ ಆಗ್ತಾ ಇದೆ. ನೋಡಿದೀನಿ, ಜೊತೆಲಿ ಮಾಡಿದೀರಿ, ತುಂಬಾ ರೀಚ್ ಆಗ್ತಾ ಇದೆ. ಇವಾಗ 150ಕ್ಕೆ ಅಂದ್ರೆ 1,50,000 ಫಾಲೋವರ್ಸ್ನು ಕೂಡ ತಗೊಂಡಿದ್ದಾರೆ. ಈ ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಅದ್ರ ಬಗ್ಗೆ ಸರ್ ಎಲ್ಲ ಜನಗಳ ಆಶೀರ್ವಾದ. ಅವ್ನ ಟ್ಯಾಲೆಂಟ್ ಇರೋದು, ಯಾರು ಹೇಳ್ಕೊಟ್ಟು ಏನು ಮಾಡಿಲ್ಲ, ಅವನು ಸ್ವಯ ಬುದ್ಧಿಯಿಂದ ಸ್ವಯ ಇದರಿಂದ ಮಾಡವನೆ. ಅವ್ನ ಕಷ್ಟ ಪ್ರತಿ ಬೆಳೆಗೆ ಜನಗಳು ಆಶೀರ್ವಾದ ಮಾಡಿ ಅಷ್ಟು ಬೆಳೆಸೋರೆ. ಅವನು ಏನ್ ಕಷ್ಟ ಬಿದ್ದವನೆ ಅದನ್ನ ಜನ ಮೆಚ್ಚಿ ಚೆನ್ನಾಗಿ ಮಾಡವನೆ ಅಂತ ಆಶೀರ್ವಾದ ಮಾಡಿ ಬೆಳೆಸ್ತಾವ್ರೆ. ಅವ್ನು ಏನ್ ಆಸೆ ಇದೆಯೋ ಅದ್ ಮಾಡ್ಬಿಡ್ಬೇಕು. ಇನ್ನೊಂದು ಪಾತ್ರ ಇದೆ ಅದ್ರಲ್ಲಿ. ಇಬ್ರೇ ಆಲ್ಮೋಸ್ಟ್ ಇಬ್ರೇ ಇರ್ತೀವಿ. ವಿಡಿಯೋ ಶೂಟ್ ಮಾಡೋದೆಲ್ಲ ಇಲ್ಲ, ವಿಡಿಯೋದಲ್ಲಿ ಆಕ್ಟ್ ಮಾಡೋದು ಇವನು, ವಿಡಿಯೋ ಶೂಟ್ ಮಾಡೋದು ಇನ್ನೊಬ್ಬ ಇದ್ದಾನೆ, ಗಣೇಶ ಅಂತ ಇದ್ದಾನೆ, ಅವನಿದ್ದಾನೆ, ಮತ್ತೆ ವಸೀಮ್ ಅಂತ ಇದ್ದಾನೆ, ನಮ್ದು ಇದ್ದಾರೆ, ಮತ್ತೆ ಇವನು ಇದ್ದಾನೆ, ಮತ್ತೆ ದಚ್ಚು ಅಂತ ಎಲ್ಲ ಯಾರು ಬರ್ತಾರೆ. 420 ವಿನ್ಸ್ ಆನ್ ಪ್ಲೇಟು, ಅರ್ಧ ಕೆಜಿ ಕಬಾಬು. ಮತ್ತೆ ಮುಂದಿನ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. 9 ತಿಂಗಳು ಇದ್ದೆ ತಾಯಿಯ ಗರ್ಭದಲ್ಲಿ.